ಇದ್ದ ಹಾಗೆ. ಈ ಯೌವನ ಹಾಳು ಮಾಡಿಕೊಳ್ಳುವ ಒಂದು ಕ್ರೀಡೆ, ಮಕ್ಕಳನ್ನ ಹೆರುವ ಒಂದು ಕಾರ್ಖಾನೆ. ನನಗಂತೂ ಮದುವೆ ಅನ್ನೋದು ಇಷ್ಟಾನೇ ಇಲ್ಲ. ನಿನ್ನ ಮಾತನ್ನ ಕೇಳ್ತಾ ಇದ್ರೆ ನನಗೆ ನಗು ಬರುತ್ತೆ. ಹಿರಿಯರ ವಾಣಿಯನ್ನು ನೀನು ಕೇಳಿಲ್ವಾ? ಹೆಣ್ಣಿಗೆ ಜೀವನದಲ್ಲಿ ಮದುವೆ ಮಕ್ಕಳೆನ್ನೋದು ಹೊಸ ಅಧ್ಯಾಯ ಇದ್ದ ಹಾಗೆ. ಒಂದು ಹೆಣ್ಣಿಗೆ ಮದುವೆ ಆದ್ರೇನೆ ಮುಕ್ತಿ ಸಿಗೋದಕ್ಕೆ ಸಾಧ್ಯ. ಈ ಸಮಾಜ ಹೆಣ್ಣನ್ನ ಮಹಾರೋಗಿ ಅಂತ ಕಾಣುತ್ತೆ. ಅಮ್ಮ ಮಾತೆ ಮಹಾದೇವಿ, ಈ ಮದುವೆ ಗಿದುವೆ ಅನ್ನೋದು ರಗಳೆ ನಿನಗೆ ಇರ್ಲಿ, ನನಗ್ ಮಾತ್ರ ಇಲ್ಲ. ಮತ್ತೆ ಮದುವೆ ಬೇಡ ಬೇಡ ಅಂತ ಹೇಳೋಳು ಮತ್ತೇಕೆ ನಿನ್ನ ಪ್ರೀತಮನೊಂದಿಗೆ ಚಕ್ಕಂದವಾಡ್ತೀಯಾ? ಈ ಪ್ರೀತಿ ಅನ್ನೋದು ಹರಿಯುವ ನೀರಿನನ್ನು ಕಣೆ. ಹರಿಯುವ ನೀರನ್ನ ನೋಡಿ ನಾವು ಕುಡಿಯಲು ಸಾಧ್ಯನಾ? ಸಾಧ್ಯ. ಬಾಯಾರಿಕೆ ಆದಾಗ ಮಾತ್ರ ನೀರನ್ನ ಕುಡಿಬೇಕು. ಹಾಗೆ ಈ ಯೌವನ ಇದ್ದಾಗ ಮಾತ್ರ ನಮ್ಗೆ ಬೇಕಾದಷ್ಟು ಉಪಯೋಗಿಸ್ಕೋಬೇಕು, ಮಜಾ ಮಾಡ್ಬೇಕು ಕಣೆ, ಅಷ್ಟೇ. ಸಾಕು, ನಿನಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ನೀನೊಬ್ಳು ನನ್ನ ಒಳ್ಳೆ ಗೆಳತಿ ಅಂತ ನಿನಗೆ 4 ತಿಳಿ ಮಾತನ್ನ ಹೇಳಿದೆ. ನನ್ನ ಮಾತನ್ನ ಕೇಳಿದ್ರೆ ನೀನು ಜೀವನದಲ್ಲಿ ತುಂಬಾನೇ ಸುಖವಾಗಿರ್ತೀಯ. ಹೋದ್ರೆ ನಿನ್ನ ಜೀವನ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಎಚ್ಚರ. ಸಾಕ್ ಮಾಡಿ ನಿನ್ನ ಉಪದೇಶ ಅಲ್ವೇ? ನನಗಿಷ್ಟು ಉಪದೇಶ ಹೇಳ್ತಾ ಇದೆಯಲ್ಲ, ನೀನು ನಿನ್ನ ಸೋದರ ಮಾವನನ್ನ ಪ್ರೀತಿ ಮಾಡೋದಿಲ್ವಾ? ಅದು ಅಪರಾಧ ಅಲ್ವಾ? ಖಂಡಿತವಾಗ್ಲೂ ತಪ್ಪಲ್ಲ. ಅವರೇನು ಬೇರೆ ಯಾರೂ ಇಲ್ಲ, ನನ್ನ ತಂದೆ ತಂಗಿಯ ಮಗ, ನನ್ನ ಸೋದರ ಮಾವ. ನಮ್ಮ ಅತ್ತೆ ಸಾಯ್ಬೇಕಾದ್ರೆ ನನ್ನ ತಂದೆ ಹತ್ರ ವಚನ ತೆಗೆದುಕೊಂಡಿದ್ರಂತೆ. ಅಣ್ಣ, ನಾನಂತರೂ ನೀ ಕೊಟ್ಟ ಮನೆಗೆ ಸೊಸೆಯಾಗಿ ಹೋಗ್ತೇನೆ. ನಾ ಸತ್ತ ಮೇಲೆ ನನ್ನ ಮಗನ ನಾಥನಾಗ್ತಾನೆ. ಅವನನ್ನ ಸಾಕಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿ ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿದ್ರಂತೆ. ಅದೇ ರೀತಿ ನನ್ನ ತಂದೆ ಕೂಡ ನಮ್ಮಿಬ್ಬರ ಮದುವೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಾನು ಕೂಡ ನನ್ನ ಮಾವನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಅಂದ್ಮೇಲೆ ಇದೇನು ತಪ್ಪಲ್ವಲ್ಲ? ಏನು ತಪ್ಪಲ್ಲ ಮಾರಾಯಿತಿ, ನಂದೇ ತಪ್ಪು. ಸರಿ, ನೀನು ಪ್ರೀತಿ ಮಾಡ್ತಾ ಹೀಗೆ ಇರು, ಮದ್ವೆನೂ ಆಗು, ಚೆನ್ನಾಗಿರು. ನಾನೇನು ಬರ್ತೀನಿ. ಮಾತಿನ ಬರದಲ್ಲಿ ಬಂದ ವಿಷಯವನ್ನು ಹೇಳೋದನ್ನೇ ಮರ್ತ್ಬಿಟ್ಟೆ. ಹೇಳು. ನಾಳೆ ನನ್ನ ಮದುವೆ ನಿಶ್ಚಿತಾರ್ಥ ಇದೆ. ಖಂಡಿತ ನೀನು ತಪ್ಪದೆ ಮನೆಗೆ ಬರ್ಬೇಕು. ನಿನ್ನ ನಿಶ್ಚಿತಾರ್ಥಕ್ಕೆ ನಾನು ಬರದೇ ಇರ್ತೀನಿ. ಖಂಡಿತ ಬರ್ತೀನಿ. ಸರಿ, ಲೈಬ್ರರಿಗೆ ಟೈಮ್ ಆಯ್ತು, ನಾನೇನ್ ಬರ್ಲಾ? ಬಾಬಾ. ಏನು ಒಂಟಿಯಾಗಿ ಇತ್ತ ಕಡೆ ಹೋಗುತ್ತಿದೆಯಲ್ಲ, ಎಲ್ಲಿಗೆ ನಿನ್ನ ಪಯಣ? ಏನೂ ಇಲ್ಲ, ನಾಳೆ ನನ್ನ ಮದುವೆ ನಿಶ್ಚಿತಾರ್ಥ ಇದೆ. ಅದಕ್ಕೆ ನನ್ನ ಗೆಳತಿ ರೂಪಾಳಿ ಹೇಳಿ ಹೋಗೋಣ ಅಂತ ಬಂದೆ. ದಾರಿ ಮಧ್ಯದಲ್ಲಿ ತಾವು ಕೂಡ ಭೇಟಿಯಾಗಿ ತಾವು ಕೂಡ ತಪ್ಪದೆ ನಾಳೆ ನನ್ನ ಮದುವೆ ನಿಶ್ಚಿತಾರ್ಥಕ್ಕೆ ಬರಬೇಕು. ಖಂಡಿತವಾಗಿಲ್ಲ, ಇಂತಹ ಸಂತೋಷ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಬಂದೇ ಬರುತ್ತೇನೆ. ತುಂಬಾ ಥ್ಯಾಂಕ್ಸ್ ಬ್ರದರ್. ನಿನ್ನ ಬಾಯಿಂದ ಬ್ರದರ್ ಎಂಬ ಶಬ್ದ ಈ ಕರ್ಮೇಂದ್ರಿಗೆ ಸ್ವಗರುವುದಿಲ್ಲ. ಕರ್ಮೇಂದ್ರ, ನೋಡು, ನಾನು ಒಂದು ವಿಷಯ ಹೇಳ್ತೇನೆ, ನೀನು ಕೇಳ್ತೀಯ ತಾನೆ? ಹೇಳಿ, ಅದೇನು ಅಂತ ನಿಸ್ಸಂಕೋಚವಾಗಿ ಹೇಳಬಹುದು. ನೋಡು, ನಾನು ನಿನಗೆ ಎಷ್ಟು ವರ್ಷದ ಪರಿಚಯ? ಸುಮಾರು 4-5 ವರ್ಷಗಳಿಂದ. ಅಷ್ಟೇ ಅಲ್ಲದೆ ನಾವಿಬ್ರು ಒಂದೇ ಕಾಲೇಜಿನಲ್ಲಿ ಓದಿದವರು ತಾನೆ? ಹೌದು. ಅಂಥದ್ರಲ್ಲಿ ವಯಸ್ಸಿಗೆ ಬಂದ ಒಂದು ಹೆಣ್ಣು, ವಯಸ್ಸಿಗೆ ಬಂದ ಒಂದು ಗಂಡು ಪ್ರೀತಿ ಪ್ರೇಮ ಕಾಣಬೇಕಾದರೆ ಅದರ ಅರ್ಥ ನೀನು ತಿಳಿದುಕೊಳ್ಳಬಹುದಲ್ಲ? ತುಂಬಾ ಚೆನ್ನಾಗಿ ಗೊತ್ತು. ನೀವು ನನ್ನನ್ನ ತಂಗಿ ಅಂತ ತಿಳಿದುಕೊಂಡಿದ್ದೀರಿ ಅಂತ ನನಗಷ್ಟು ಅರ್ಥವಾಗೋದಿಲ್ವಾ? ಅಯ್ಯೋ ಹುಚ್ಚು ಹೆಣ್ಣೆ, ನಾನು ನಿನ್ನನ್ನು ತುಂಬಾ ಇಷ್ಟಪಡುತ್ತೇನೆ. ಯಾಕಂದ್ರೆ ಆ ರೂಪವನ್ನು ಜಸ್ಟ್ ಮದುವೆ ಮಾಡುವ ಆಸೆ ಅಷ್ಟೇ ನಾನು ಹಚ್ಚಿಕೊಂಡಿದ್ದೇನೆ. ಇಲ್ಲೇ ಗೊತ್ತಾಗ್ತಾ ಇದೆ ನಿನ್ನ ಸ್ವಾರ್ಥಗಳ ಎಂತದ್ದು ಅಂತ. ಮನಸಾರೆ ಪ್ರೀತಿಸಿದವಳಿಗೆ ತಾಳಿ ಕಟ್ಟೋದಿಲ್ಲ ಅಂತ ಹೇಳುವ ನೀನು ನನ್ನನ್ನ ವೈರಿ ರೀತಿ ಕಾಣ್ತೀಯ. ಅಂದ್ರೆ ನನ್ನ ಕೊರಳಿಗೆ ತಾಳಿ ಕಟ್ತೀಯ ಅಂತ ಹೇಳೋದಕ್ಕೆ ಏನೋ ಗ್ಯಾರಂಟಿ? ನಿಲ್ಲುದು ಹುಲಿ ಎಂದಾದರೂ ಜಿಂಕೆಯನ್ನ ತಂಗಿಯನ್ನು ಬಾಯ್ಸಬಹುದು, ಮುಗಿಸಿ ಎಂದಾದ್ರೂ ಹಾವಿನ ಸ್ನೇಹ ಬಯಸಬಹುದೇ? ಹುಟ್ಟಿದ ಹೆಣ್ಣೆ,
ಸರಿ, ಇಲ್ಲ ಹೋದರೆ 15 ದಿನ ಬಲಾತ್ಕಾರ ಮಾಡಬೇಕಾಗುತ್ತದೆ. ಎಚ್ಚರದಲ್ಲಿ ಅಚ್ಚ ಬಾಯಿನ ಇನ್ನೊಂದು ಶಬ್ದವನ್ನು ಉಚ್ಚರಿಸಿದ ನಿಜವಾದ್ರೆ ನಿನ್ನ ನಾಳೆ